ಹೆಲೋ ನಮಸ್ಕಾರ ಟು ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪವನ ಗಣೇಶ್ ವ್ಲಾಗ್ಸ್. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಿ? ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತು ನಾನು ನಿಮಗೋಸ್ಕರ ತಂದಿರೋ ಒಂದು ಹೊಸ ರೆಸಿಪಿ ಏನಂದರೆ, ಈಸಿಯಾಗಿ ಇನ್ಸ್ಟಂಟಾಗಿ ಎಗ್ ಮಸಾಲ ಹೇಗೆ ಮಾಡ್ಕೊಳ್ಳೋದು ಅಥವಾ ಎಗ್ ಫಿಲ್ಲಿಂಗ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಬಂದುಬಿಡೋಣ ಅಲ್ವಾ? ನನ್ನ ಮಗಳಿಗೆ ನಿದ್ರೆ ಬರ್ತಿದೆ ಜೋರಾಗಿ. ಓಕೆ, ನೋಡ್ಕೊಂಬಂದುಬಿಡೋಣ ಇವತ್ತಿನ ರೆಸಿಪಿ ಹೇಗಿದೆ ಅಂತ. ಫ್ರೆಂಡ್ಸ್, ನಾನಿಲ್ಲೊಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 2ರಿಂದ 3 ಆನಿಯನ್ನ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 5ರಿಂದ 6 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಣ್ಣ ಬದಲಾಗಬೇಕು ಇದ್ರದ್ದು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟ ಆದರೆ ಸಾಕು. ಇದನ್ನ ನಾವೀಗ ಹೀಗೆ ಬಿಸಿ ಆರಲಿಕ್ಕೆ ಬಿಡೋಣ. ಇನ್ನೊಂದು ಕಡೆ ನಾನು 6 ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೆ. ಇದನ್ನು ನಾವು ಮಧ್ಯದಲ್ಲಿ ಸ್ಲೈಸ್ ಮಾಡಿಕೊಂಡು ಒಂದು ಮೊಟ್ಟೆನ 2 ಭಾಗ ಮಾಡ್ಕೊಳ್ಳೋಣ. ಮತ್ತು ಏನಂದರೆ, ನಾವು ಮೊದಲು ಏನದು ಕಾಯಿಸ್ಕೊಂಡಿದ್ವಲ್ಲ ಆನಿಯನ್ ಹಾಕಿ ಇದು ಒಣಗಿದ ಮೆಣಸಿನ್ಕಾಯಿ, ಅದು ಎಣ್ಣೆ ಸಮೇತ ನಾವು ಜಾರಿಗೆ ಹಾಕ್ಕೋಬೇಕಾಯ್ತು. ರುಬ್ಕೊಳ್ಳೋವಾಗ ಎಣ್ಣೆ ಎಲ್ಲ ತೆಗೆದ್ಬಿಟ್ಟು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಥರ ನೋಡಿ, ಎಲ್ಲ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಎಲ್ಲ ಒಂದೇ ಸೈಜಿಗೆ ಒಂದು ಮೊಟ್ಟೆಯಲ್ಲಿ 2 ಭಾಗ ಮಾಡಿಕೊಂಡು ಇಟ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಡ್ರಿಂಕ್ಸ್ ಮಾಡೋರಿಗೆ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇವಾಗ ಇದನ್ನು ಎಣ್ಣೆ ಸಮೇತ ನಾವು ಒಂದು ಜಾರಿಗೆ ಹಾಕ್ಕೋಬೇಕು. ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಥರ ರುಬ್ಕೊಳ್ತಿದ್ದೀನಿ. ಈ ಅದಕ್ಕೆ ರುಬ್ಕೊಂಡ್ಮೇಲೆ ಇದ್ರ ಜೊತೆಗೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಅರ್ಧ ಹೋಳು ಲೆಮನ್ನು. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡು. ಎಲ್ಲ ಖಾರ, ಉಪ್ಪು, ಹುಳಿ ಖಾರ ಎಲ್ಲ ತೊಗೊಳ್ಳಿ. ಇಲ್ಲಿ ನಮ್ಮ ಫಿಲ್ಲಿಂಗ್ಸ್ ರೆಡಿ ಆಗಿದೆ. ಸೊ ಇವಾಗ ನಾವಿದು ಮೊಟ್ಟೆ ಏನು ನಾವು ಕಟ್ ಮಾಡಿಟ್ಕೊಂಡಿದ್ವಿ ಅದರ ಮಧ್ಯಕ್ಕೆ ಹಾಕ್ಕೊಳ್ಳೋಣ. ಸ್ಯಾಂಡ್ವಿಚ್ಗೆ ನಾವು ಯಾವ ಥರ ಮಾಡ್ಕೊಳ್ತೀವಿ ಅದೇ ಥರ ಮಾಡ್ಕೊಬೇಕು. ಒಂದು ಹೋಳು ಮೊಟ್ಟೆಗೆ ನಾನಿಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದಂತಹ ಫಿಲ್ಲಿಂಗ್ಸ್ನ ಹಾಕ್ಕೊಂಡು ಈ ಥರ ಒಂದು ಸ್ಪೂನಲ್ಲಿ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಹೋಳು ಮೊಟ್ಟೆನ ಇದರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಎಗ್ ಬೇಜು ರೆಡಿ ಆಗಿಬಿಟ್ಟಿದೆ. ಓಕೆನಾ? ಇದೇ ಥರ ಎಲ್ಲ ಮೊಟ್ಟೆನೂ ನಾವು ಫಿಲ್ಲಿಂಗ್ಸ್ ಮಾಡ್ಕೊಳ್ಳೋಣ. ನನ್ನ ಮಗಳಿಗೆ ಮತ್ತು ನನಗೆಲ್ಲ ತುಂಬ ಇಷ್ಟ ಆಯಿತು. ತುಂಬ ಟೇಸ್ಟಿಯಾಗಿತ್ತು. ಖಂಡಿತ ಒಮ್ಮೆ ಟ್ರೈ ಮಾಡಿ ಕಾಮೆಂಟಲ್ಲಿ ಹೇಳಿ ಹೇಗಿದೆ ಅಂತ. ನೋಡಿ, ನಮ್ಮ ಎಗ್ ಬೇಜು ರೆಡಿಯಾಗಿದೆ. ಓಕೆನಾ? ಟೇಸ್ಟು ಕೂಡ ತುಂಬಾ ಸಖತ್ತಾಗಿತ್ತು ಫ್ರೆಂಡ್ಸ್.